Hello everyone, welcome to Baswa ITI Manvi. ಇವತ್ತಿನ ಟಾಪಿಕ್ ಅಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವರಿಗೆ ಬರುವಂತಹ ಬೇಸಿಕ್ಸ್ ಆಫ್ ಎಸಿ ಅಂಡ್ ಡಿಸಿ ಅನ್ನ ನಾವು ಡಿಸ್ಕಸ್ ಮಾಡೋಣ. ಇದು ಬಂದು ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಇರುತ್ತೆ. ಸೊ ಇದರಲ್ಲಿ ಒಂದು ನಾವು ಅಡ್ವಾಂಟೇಜಸ್ ಆಫ್ ಎಸಿ ಮತ್ತೆ ಡಿಸಿ ಏನೇನಿದೆ ನೋಡೋಣ. ಡೆಫಿನೇಷನ್ಸ್ ಆಫ್ ಸೈಕಲ್ ಫ್ರೀಕ್ವೆನ್ಸಿ ಮತ್ತೆ ಟೈಮ್ ಪೀರಿಯಡ್, ಪೀಕ್ ವ್ಯಾಲ್ಯೂ, ಪೀಕ್ ಟು ಪೀಕ್ ವ್ಯಾಲ್ಯೂ ಅಂಡ್ ಆವರೇಜ್ ವ್ಯಾಲ್ಯೂ, RMS ವ್ಯಾಲ್ಯೂ, ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ, ಇದರೆಲ್ಲದರ ಡೆಫಿನೇಷನ್ಸ್ ನೋಡೋಣ. ಫಸ್ಟ್ ಆಫ್ ಆಲ್, ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಎ ಸಿ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ, ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಎ ಸಿಗೆ ತಂದೆ ಆದಂತಹ ಅಡ್ವಾಂಟೇಜಸ್ ಇದೆ ಆ್ಯಂಡ್ ಡಿ ಸಿಗೆ ತಂದೆ ಆದಂತಹ ಒಂದು ಅಡ್ವಾಂಟೇಜಸ್ ಇದೆ. ಸೊ ಎ ಸಿ ಅಂದರೆ ಏನು? ಯಾವುದರ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಆದರೆ ಕಂಟಿನ್ಯೂಸ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ಅದನ್ನು ನಾವು ಎ ಸಿ ಅಂತ ಕರಿತೀವಿ. ಡಿ ಸಿ ಅಂದರೆ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಕಾನ್ಸ್ಟೆಂಟ್ ಆಗಿರುತ್ತೆ, ವಿತೌಟ್ ಎನಿ ಚೇಂಜಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಎ ಸಿಗಿರುವಂತಹ ಅಡ್ವಾಂಟೇಜಸ್ ಏನು ವೆನ್ ಕಂಪೇರ್ ಟು ಡಿ ಸಿ ಅಂತ ನಾವು ನೋಡೋಣ. ಫಸ್ಟ್ ಒನ್, ಎ ಸಿ ಕ್ಯಾನ್ ಬಿ ಡೆವಲಪ್ಡ್ ಅಪ್ ಟು ಕಿಲೋ ವ್ಯಾಟ್ಸ್ ಆಫ್ಟರ್ ಡೆವಲಪಿಂಗ್ ಇಟ್ ಲೋ ವೋಲ್ಟೇಜ್ ಲೆವೆಲ್ಸ್. ಸೊ ಕಡಿಮೆ ವೋಲ್ಟೇಜ್ ಲೆವೆಲ್ಸ್ ಇಲ್ಲಿ ನಾವು ಸ್ಮಾಲ್ ವೋಲ್ಟೇಜ್ ಲೆವೆಲ್ಸ್ ಅಲ್ಲಿ ಡೆವಲಪ್ ಮಾಡಿಕೊಂಡು ಎ ಸಿನ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಗಳು ಅಥವಾ ಕೆಲವೊಂದು ಎಕ್ವಿಪ್ಮೆಂಟ್ಗಳನ್ನು ಕಾಂಪೊನೆಂಟ್ಗಳನ್ನು ಯೂಸ್ ಮಾಡಿ ನಾವು ಕಿಲೋ ವ್ಯಾಟ್ಸ್ ತನಕನೂ ಅದನ್ನು ಡೆವಲಪ್ ಮಾಡಬಹುದು. ಆ್ಯಂಡ್ ಸೆಕೆಂಡ್ ಒನ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು, ಯಾವುದೇ ಥರದ ಲಾಸ್ ಇರಲಾರ್ದಂಗ, ಪವರ್ ಲಾಸ್ ಆಗ್ಲಾರ್ದಂಗ. ಮ್ಯಾಕ್ಸಿಮಮ್ ಕಡಿಮೆ ಪವರ್ ಲಾಸಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗೂ ಹೈ ಟು ಲೋ ಅಂದರೆ ಕಡಿಮೆ ವೋಲ್ಟೇಜನ್ನು ಜಾಸ್ತಿ ಮಾಡ್ಬೋದು, ಜಾಸ್ತಿ ವೋಲ್ಟೇಜನ್ನು ಕಡಿಮೆ ಮಾಡ್ಬೋದು. ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಒಂದು ಸ್ಟೇಷನ್ನಿಂದ ಇನ್ನೊಂದು ಸ್ಟೇಷನ್ಗೆ ಎ ಸಿ ಡಿಸ್ಟ್ರಿಬ್ಯೂಷನ್ ಈಸಿಯಾಗಿ ಅದು ಕಡಿಮೆ ಖರ್ಚಿನಲ್ಲಿ ಮಾಡ್ಬೋದು. ಅದಕ್ಕಾಗಿ ನಾವು ಅದನ್ನು ಏನಂತ ಹೇಳ್ತೀವಿ? ಎಕನಾಮಿಕಲ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಮಿಷನ್ ಆಫ್ ಎ ಸಿ ಈಸ್ ವೆರಿ ಈಸಿ ಅಂತ ಹೇಳ್ಬೋದು. ಸೊ ನಾವು ನೆಕ್ಸ್ಟ್ ಡಿ ಸಿ ಅಡ್ವಾಂಟೇಜಸ್ ನೋಡಿದವಾಗ ವೆನ್ ಕಂಪೇರ್ಡ್ ಟು ಎ ಸಿ, ಡಿ ಸಿ ಅನ್ನೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಪರೇಷನ್ ಆಫ್ ವೇರಿಯಸ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್. ನಾವು ಇವಾಗೆಲ್ಲ ನೋಡ್ತಾ ಇದ್ದೀವಿ, ಬೇರೆ ಬೇರೆ ಥರದ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ನು ಬಹಳಷ್ಟು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಗಳನ್ನು ಹೊಂದಿರುತ್ತವೆ. ಆ ರೀತಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಗಳು ವರ್ಕ್ ಆಗಬೇಕಾದ್ರೆ ನಮಗೆ ಡಿ ಸಿ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡಿ ಸಿ ಎಲೆಕ್ಟ್ರೋಪ್ಲೇಟಿಂಗ್ ಅನ್ನುವಂತಹ ಒಂದು ಪ್ರಾಸೆಸ್ಗೆ ಬಹಳ ಇಂಪಾರ್ಟೆಂಟ್. ಅದು ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಏನಂದರೆ, ಒಂದು ಕಾಪರ್ ಮೇಲೆ ಬೇರೆ ಯಾವುದಾದ್ರೂ ಮೆಟಲ್ನ ಹಾಕೋದನ್ನ, ಅದನ್ನ ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಒಂದು ಮೆಟಲ್ ಮೇಲೆ ಇನ್ನೊಂದು ಮೆಟಲ್ನ ಹಾಕೋದನ್ನ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಆ ಒಂದು ಪ್ರಾಸೆಸ್ಗೆ ಡಿ ಸಿ ಈಸ್ ವೆರಿ ಎಸೆನ್ಷಿಯಲ್, ಬಿಕಾಸ್ ಅದರಲ್ಲಿ ಯಾವುದೇ ಥರದ ಚೇಂಜಸ್ಸನ್ನು ಆಗಬಾರ್ದು. ಆ್ಯಂಡ್ ಡಿ ಸಿ ಎಲೆಕ್ಟ್ರಿಕ್ ಆರ್ಕ್ ವೆಲ್ಡಿಂಗ್ ಅಂತ ಹೇಳ್ತೀವಿ, ಅದಕ್ಕೂ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಡಿ ಸಿದು ಅಂತಂದರೆ ಈಸಿಯರ್ ಟು ಸ್ಟೋರ್. ನಾವು ಎ ಸಿನ ಸ್ಟೋರ್ ಮಾಡೋದಕ್ಕಾಗಲ್ಲ, ಯಾವ ರೀತಿ ಆದರೆ ಉತ್ಪಾದನೆ ಮಾಡ್ತಿರ್ತೀವಿ ಅದೇ ರೀತಿ ನಾವು ಖರ್ಚು ಮಾಡ್ಕೊತಾ ಇರಬೇಕು. ವೆರಸ್ ಡಿ ಸಿನ ನಾವು ವಿ ಕ್ಯಾನ್ ಸ್ಟೋರ್, ಯಾವ ರೀತಿ ಸ್ಟೋರ್ ಮಾಡ್ಬೋದು, ಬ್ಯಾಟ್ರೀಸ್ ಅಲ್ಲೆಲ್ಲ ನಾವು ಸ್ಟೋರ್ ಮಾಡ್ಕೋಬಹುದು ಡಿ ಸಿನ. ಸೊ ಇದು ಬಂದು ಎ ಸಿ ಮತ್ತು ಡಿ ಸಿದ ತಮಗೆ ಆಗಿರುವಂತಹ ಅಡ್ವಾಂಟೇಜಸ್. ನೆಕ್ಸ್ಟ್ ಬಂದು ಕೆಲವೊಂದು ಬೇಸಿಕ್ ಟರ್ಮ್ಸ್ ಏನಿದೆ ಎ ಸಿಗೆ ಸಂಬಂಧಪಟ್ಟಿದ್ದು, ಅದರದ್ದು ಎ ಸಿ ವೇವ್ ಫಾರ್ಮ್ಗೆ ಸಂಬಂಧಪಟ್ಟಿದ್ದು ಅದರದ್ದು ಡೆಫಿನೇಷನ್ಸ್ ನೋಡೋಣ ನಾವು. ಫಸ್ಟ್ ಆಫ್ ಆಲ್, ಎ ಸಿ ಸೈನ್ ವೇವ್ ಅಂದರೆ ಏನು? ಎ ಸಿಯಲ್ಲಿ ಏನು ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಅದರ ಕ್ಯಾಲ್ಕುಲೇಷನ್ನ ನಾವು ಒಂದು ಗ್ರಾಫಲ್ಲಿ ಹಾಕಿದವಾಗ ಬರುವಂಥದ್ದನ್ನು ಎ ಸಿ ಸೈನ್ ವೇವ್ ಅಂತ ಹೇಳ್ತೀವಿ. ಸೈನ್ ವೇವ್ ಅಂತ ಕರಿತೀವಿ ಅಥವಾ ಸೈನ್ ಕರ್ವ್ ಅಂತ ಕರಿತೀವಿ. ಒಂದು ಗ್ರಾಫಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್, ಎ ಸಿ ಕರೆಂಟ್ ಚೇಂಜಸ್ ಯಾವ ರೀತಿ ಆಗ್ತಾ ಇರುತ್ತೆ, ಆ ಚೇಂಜಸ್ ಅನ್ನ ನಾವು ಪ್ಲಾಟ್ ಮಾಡಿದವಾಗ ಬರುವಂತಹ ಒಂದು ಗ್ರಾಫ್ ಅಂತಾನೆ ಹೇಳ್ಬೋದು ಇದನ್ನ. ನೆಕ್ಸ್ಟ್ ಸೈಕಲ್. ಸೊ ಒಂದು ಸೈಕಲ್ ಅಂತ ಹೇಳ್ತೇವೆ. ಸೊ ಕಂಪ್ಲೀಟ್ ವೇರಿಯೇಷನ್ಸ್ ಅನ್ನ, ಎ ಸಿ ಅಲ್ಲಿ ಆಗುವಂತಹ ಕಂಪ್ಲೀಟ್ ವೇರಿಯೇಷನ್ಸ್ ಅನ್ನ
ಒಂದು ಪಾಸಿಟಿವ್ ವೇರಿಯೇಷನ್, ಸೆಟ್ ಆಫ್ ಪಾಸಿಟಿವ್ ವೇರಿಯೇಷನ್ಸ್ ಮತ್ತೆ ಸೆಟ್ ಆಫ್ ನೆಗೆಟಿವ್ ವೇರಿಯೇಷನ್ಸ್ ನಾವು ತಗೊಂಡಿದ್ದವಾಗ ಅದು ಒಂದು ಕಂಪ್ಲೀಟ್ ಸೈಕಲ್ ಅಂತ ಹೇಳ್ತೀವಿ. Whereas frequency ಅಂದ್ರೆ ಏನು? It is termed as number of cycles completed per second. So ಈ ರೀತಿ ಒಂದು ಸೈಕಲ್ ನಾನು ಏನ್ ಹೇಳಿದೆ, ಒಂದು ಪಾಸಿಟಿವ್ ವೇರಿಯೇಷನ್ಸ್ ನ ಒಂದು ಕಂಪ್ಲೀಟ್ ನೆಗೆಟಿವ್ ವೇರಿಯೇಷನ್ಸ್, 0 ಇಂದ ಸ್ಟಾರ್ಟ್ ಆಗಿ 0 ತನಕ ಬರೋ ತನಕನೂ ಅದು ನಾವು ಪಾಸಿಟಿವ್ ವೇರಿಯೇಷನ್ ಅಂತ ಹೇಳ್ತೀವಿ. ಮತ್ತೆ ಅಲ್ಲಿ 0 ಇಂದ ಸ್ಟಾರ್ಟ್ ಆಗಿ ನೆಗೆಟಿವ್ ವೇರಿಯೇಷನ್ಸ್ ಇಂದ ಕಂಟಿನ್ಯೂ ಆಗಿ ತಿರುಗಿ 0ಗೆ ಬರೋದನ್ನ ನಾವೇನಂತ ಹೇಳ್ತೀವಿ, ನೆಗೆಟಿವ್ ವೇರಿಯೇಷನ್ಸ್, ನೆಗೆಟಿವ್ ಹಾಫ್ ಸೈಕಲ್ ಅಂತ ಹೇಳ್ತೀವಿ. ಅಥವಾ ಈ ಒಂದು ಪಾಸಿಟಿವ್ ಹಾಫ್ ಸೈಕಲ್, ಒಂದು ನೆಗೆಟಿವ್ ಹಾಫ್ ಸೈಕಲ್ ಈಸ್ ಈಕ್ವಲ್ಸ್ ಟು ಒನ್ ಫುಲ್ ಸೈಕಲ್. ಈ ಒಂದು ಕಂಪ್ಲೀಟ್ ಸೈಕಲ್ 1 ಸೆಕೆಂಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಸೈಕಲ್ಸ್ ಅನ್ನ ಕಂಪ್ಲೀಟ್ ಮಾಡಕ್ಕಾಗತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಸೊ ಅದ್ರದ್ದು ಬಂದು ಸಿಂಬಲ್ ಎಫ್ ಅಂತ ಹೇಳ್ತೀವಿ, ಅಂಡ್ ಅದ್ರದ್ದು ಯೂನಿಟ್ ಬಂದು ಸೈಕಲ್ಸ್ ಪರ್ ಸೆಕೆಂಡ್. 1 ಸೆಕೆಂಡ್ಗೆ ಎಷ್ಟು ನಂಬರ್ ಆಫ್ ಸೈಕಲ್ಸ್, ಈ ರೀತಿ ಸೈಕಲ್ಸ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅದಕ್ಕಾಗಿ ಅದನ್ನ ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಥವಾ ಅದರದ್ದು ಯೂನಿಟ್ ಬಂದು ಹರ್ಟ್ಸ್. ಸೊ ನೆಕ್ಸ್ಟ್ ಟಾಪಿಕ್, ಆಂಪ್ಲಿಟ್ಯೂಡ್, ಹಾಫ್ ಸೈಕಲ್, 1 ಸೈಕಲ್, ಟೈಮ್ ಪೀರಿಯಡ್ ಅಂಡ್ ಫ್ರೀಕ್ವೆನ್ಸಿ. ಇವು ಎಲ್ಲಾದ್ರದ್ದು ನಾವು ಈ ಒಂದು ಡಯಾಗ್ರಾಮ್ ಅಲ್ಲಿ ಹೇಳ್ಕೋಬಹುದು ನಾವು. ಸೊ ಅಲ್ಲಿ ಏನ್ ನಾವೆಲ್ಲ ನೋಡಿದ್ದೀವಿ, ಫುಲ್ ಡೆಫಿನೇಷನ್ಸ್ ಏನ್ ನೋಡಿದ್ದೀವಿ ಅವನ್ನ ನಾವು ಇದರಲ್ಲಿ ಈ ಒಂದು ಡಯಾಗ್ರಾಮ್ಸ್ ಅಲ್ಲಿ ವೆರಿಫೈ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಆಂಪ್ಲಿಟ್ಯೂಡ್ ಅಂದ್ರೆ, ಸೊ ಮ್ಯಾಕ್ಸಿಮಮ್ ಏನ್ ವ್ಯಾಲ್ಯೂ ಇದೆ ಇಲ್ಲಿ, 0 ಇಂದ ವೇರಿಯೇಷನ್ ಹಾಕೊಂತ ಹೋಗಿ ಮ್ಯಾಕ್ಸಿಮಮ್ ಏನಿದೆ ಅದು ಒಂದು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಓಕೆ, ಅಂಡ್ ಹಾಫ್ ಸೈಕಲ್ ಅಂದ್ರೆ ಕಂಪ್ಲೀಟ್ ಇಲ್ಲಿಂದ ಬಂದು 0 ಇಂದ ಬಂದು ತಿರ್ಗ 0ಗೆ ಬರೋ ತನಕನು, 0 to π ಅಂತ ಹೇಳ್ಬೋದು, ಅಥವಾ ಇಲ್ಲಿ 0 to π ತನಕ ಏನ್ ವ್ಯಾಲ್ಯೂ ವೇರಿಯೇಷನ್ಸ್ ಇದೆ ಅದು ಒಂದು ಪಾಸಿಟಿವ್ ಹಾಫ್ ಸೈಕಲ್. ಒಂದು ಕಂಪ್ಲೀಟ್ ಸೈಕಲ್ ಅಂದ್ರೆ 0 to π ಅಂಡ್ π to 2π, ಈ ನೆಗೆಟಿವ್ ವೇರಿಯೇಷನ್ಸ್ ಇದು ಎಲ್ಲ ಕಂಪ್ಲೀಟ್ ಬಂದು ಒಂದು ಸೈಕಲ್ ಅಂತ ಹೇಳ್ತೀವಿ. ಟೈಮ್ ಪೀರಿಯಡ್ ಅಂದ್ರೆ ಏನು? ನಾವು ಟೈಮ್ ಪೀರಿಯಡ್ ಅಂದ್ರೆ 0 to 2π ತನಕನು ಏನು ಟೈಮ್ ಒಂದು ಸೈಕಲ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ, 0 ಇಂದ ವೇರಿಯೇಷನ್ ಆಗಿ 2π ತನಕ ವೇರಿ ಆಗೋದಕ್ಕೆ ಏನ್ ಟೈಮ್ ತಗೊಂಡಿದೆ ಅದನ್ನ ನಾವು ಟೈಮ್ ಪೀರಿಯಡ್ ಅಂತ ಹೇಳ್ತೀವಿ. ಒಂದೇ ಸೈಕಲ್ ಕಂಪ್ಲೀಟ್ ಒಂದು ಸೈಕಲ್ ಕಂಪ್ಲೀಟ್ ಮಾಡೋದಕ್ಕೆ ಏನ್ ಟೈಮ್ ತಗೊಂಡಿದೆ ಅದನ್ನ ನಾವು ಟೈಮ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ನಾವು ಫ್ರೀಕ್ವೆನ್ಸಿ ಅಂದ್ರೆ ಏನ್ ಹೇಳಿದ್ದೆ ನಾನು, ನಂಬರ್ ಆಫ್ ಸೈಕಲ್, 1 ಸೆಕೆಂಡ್ ಅಲ್ಲಿ ಎಷ್ಟು ಸೈಕಲ್ಸ್, ನಂಬರ್ ಆಫ್ ಸೈಕಲ್ಸ್ ಕಂಪ್ಲೀಟ್ ಮಾಡೋಕ್ಕಾಗತ್ತೆ ಅಷ್ಟು ನಂಬರ್ ಆಫ್ ಸೈಕಲ್ಸ್ ಅನ್ನು ನಾವು ಟೈಮ್ ಪೀರಿಯಡ್ ಅಂತ ಹೇಳ್ತೀವಿ, ಸಾರಿ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ನೋಡ್ರಿ, ಸೊ 1 ಸೆಕೆಂಡ್ ಅಲ್ಲಿ ಎಷ್ಟು, 1 2 3 ಕಂಪ್ಲೀಟ್ ಸೈಕಲ್ಸ್ 3 ಆಗಿದೆ. ಇದು ಹಾಫ್ ಸೈಕಲ್ ಕೌಂಟಿಂಗ್ ಬರಲ್ಲ. ಸೊ ಇಲ್ಲಿ ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿ ತನಕನು ನಮ್ಗೆ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. 1 ಸೆಕೆಂಡ್ ಅಲ್ಲಿ ಅಷ್ಟು ನಂಬರ್ ಆಫ್ ಸೈಕಲ್ಸ್ ಕಂಪ್ಲೀಟ್ ಆಗಿದೆ. ಸೊ ಈ ರೀತಿ ಡಯಾಗ್ರಾಮ್ ಅಲ್ಲಿ ನಾವು ಅದನ್ನೆಲ್ಲ ನೋಡಿದ್ದೀವಿ. ಇವಾಗ ನೆಕ್ಸ್ಟ್, ಸೊ ಸೇಮ್ ಟೈಮ್ ಪೀರಿಯಡ್ ಏನು ಡೆಫಿನೇಷನ್, ಒಂದು ಸೈಕಲ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ 0 to ಪಾಸಿಟಿವ್ ಕವರ್ ಮಾಡ್ಕೊಂಡು ನೆಗೆಟಿವ್ ಕವರ್ ಮಾಡ್ಕೊಂಡು 0 ತನಕ ಬರೋ ತನಕನು ಎಷ್ಟು ಟೈಮ್ ತಗೊಳುತ್ತೆ ಅದನ್ನ ನಾವು ಟೈಮ್ ಪೀರಿಯಡ್ ಅಂತ ಹೇಳ್ತೀವಿ. ಅದ್ರ ಸಿಂಬಲ್ ಬಂದು ಟಿ, ಅದ್ರ ಯೂನಿಟ್ಸ್ ಬಂದು ಸೆಕೆಂಡ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಪೀಕ್ ವ್ಯಾಲ್ಯೂ ಅಂದ್ರೆ ಏನು? ಸೊ ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ಅಥವಾ ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ನಾವು ಒಂದು ಕಂಪ್ಲೀಟ್ ಫುಲ್ ಸೈಕಲ್ ನೋಡಂಗಿಲ್ಲ, ಸಪ್ರೇಟ್ ಆಗಿ ನಾವು ನೋಡಿದವಾಗ ಸಪ್ರೇಟ್ ಆಗಿ ನಾವು ನೋಡಿದವಾಗ ಇಲ್ಲಿ ಇರುವಂತದ್ದು ಪೀಕ್ ವ್ಯಾಲ್ಯೂ ಅಂತ ಹೇಳ್ಬೋದು ನಾವು. ಸೊ ಮ್ಯಾಕ್ಸಿಮಮ್ ವೇರಿಯೇಷನ್ ಆಗಿ ಎಲ್ಲಿ ತನಕ ಮ್ಯಾಕ್ಸಿಮಮ್ ಆಗತ್ತೆ ಅಂಡ್ ಅಲ್ಲಿಂದ ಯಾವ
ಕಡಿಮೆ ಆಕ್ಕೊಂತ ಬರುತ್ತೆ. ಸೊ ದಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿದವಾಗ ಆ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ಪೀಕ್ ವ್ಯಾಲ್ಯೂ ಅಂತ ಕರಿತೀವಿ ಅಥವಾ ಆಂಪ್ಲಿಟ್ಯೂಡ್ ಅಂತಾನೂ ಹೇಳ್ಬೋದು. ಸೊ ಇದನ್ನ ಬಂದು ನಾವು ಇ ಮ್ಯಾಕ್ಸ್ ಅಥವಾ ಐ ಮ್ಯಾಕ್ಸ್ ಅನ್ನೋದ್ರಿಂದ ಡಿನೋಟ್ ಮಾಡ್ತೀವಿ. ಅಂಡ್ ಪೀಕ್ ಟು ಪೀಕ್ ವ್ಯಾಲ್ಯೂ ಅಂದ್ರೆ ಏನು? ಸೊ ಇಲ್ಲಿ ನೀವು ಈ ಗ್ರಾಫ್ ಅಲ್ಲಿ ನೋಡಬಹುದು. ಇಲ್ಲಿ ಪೀಕ್ ಟು ಪೀಕ್ ವ್ಯಾಲ್ಯೂ ಅಂದ್ರೆ ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಹಾಫ್ ಸೈಕಲ್ ಅನ್ನ ಕವರ್ ಮಾಡ್ಕೊಳ್ಳೋದು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪಾಸಿಟಿವ್ ಹಾಫ್ ಸೈಕಲ್ ಅಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ನೆಗೆಟಿವ್ ಹಾಫ್ ಸೈಕಲ್ ಇವೆರಡನ್ನು ನಾವು ತಗೊಂಡಿದ್ದವಾಗ ಅದನ್ನ ಪೀಕ್ ಟು ಪೀಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಯಾವ ರೀತಿ ಡಿನೋಟ್ ಮಾಡ್ತೀವಿ ಇದನ್ನ? 10, 0 ಅಂಡ್ 10 volts. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಸೈಕಲ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 10 volts ಇತ್ತು ಅಂದ್ರೆ ಈವನ್ ನೆಗೆಟಿವ್ ಸೈಕಲ್ ನಲ್ಲೂ ಅದೇ ಇರುತ್ತೆ. ಸೊ ಹಾಗಾಗಿ ಹೆಂಗೆ ಪೀಕ್ ಟು ಪೀಕ್ ವ್ಯಾಲ್ಯೂ ಅಂದ್ರೆ 10 volts, ಅಗೇನ್ ಇಟ್ ವಿಲ್ ಕಮ್ ಟು 0 ಅಂಡ್ ಅಗೇನ್ ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದು 10 volts. ಸೊ ಈ ರೀತಿ ನಾವು ಅದನ್ನ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಸ್ ಆವರೇಜ್ ವ್ಯಾಲ್ಯೂ ಅಂದ್ರೆ ಏನು? ದ ಆವರೇಜ್ ವ್ಯಾಲ್ಯೂ ಆಫ್ ಅ ಸೈನ್ ವೇವ್ is always 0 and the average of instantaneous values of voltage or current in a half cycle of AC is called its average value. So average value ಬಂದು ಯಾವಾಗಲೂ ಅದರದ್ದು ACದು 0 ಇರುತ್ತೆ. ಆದ್ರೆ ಈ ನಂಬರ್ ಆಫ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್ ಏನಿದೆ ಹೇಗೆ 0 ಇರುತ್ತೆ ಅಂತ ಅನ್ನೋದನ್ನು ನಾವು ತಿಳಿಯೋಣ. ಎಷ್ಟು ನಂಬರ್ ಆಫ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್ ಅನ್ನ ತಗೊಳ್ಳೋದು. ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್ ಅಂದ್ರೆ ನಂಬರ್ ಆಫ್ ವೇರಿಯೇಷನ್ಸ್, ಎಷ್ಟು ವೇರಿಯೇಷನ್ಸ್ ಆಗ್ತಾ ಇದೆ ಒಂದು ಹಾಫ್ ಸೈಕಲ್ ಅಲ್ಲಿ, ಅದನ್ನ ತಗೊಂಡು ನಾವು ಡಿವೈಡ್ ಬೈ ಎಷ್ಟು ನಂಬರ್ ಆಫ್ ವೇರಿಯೇಷನ್ಸ್ ಅನ್ನ ನಾವು ತಗೊಂಡಿದೀವಿ ಅಷ್ಟು ನಂಬರ್ ಆಫ್ ವೇರಿಯೇಷನ್ಸ್ ಇಂದ ಡಿವೈಡ್ ಮಾಡಬೇಕು. ಮಾಡಿದವಾಗ ನಮ್ಗೆ ವ್ಯಾಲ್ಯೂ ಬಂದು 0ನೇ ಬರುತ್ತೆ. ಸೊ ಅದಕ್ಕಾಗಿ ನಮ್ಗೆ ಆವರೇಜ್ ವ್ಯಾಲ್ಯೂ ಇಸ್ ಆಲ್ವೇಸ್ 0 ಅಂತ ಹೇಳ್ತೀವಿ. ಒಂದು ಸೈನ್ ಕರ್ವ್ದು ಅಥವಾ ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ಆಗ್ಲಿ ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಾಗ್ಲಿ ಆವರೇಜ್ ವ್ಯಾಲ್ಯೂ ಬಂದು ಆಲ್ವೇಸ್ 0 ಇರುತ್ತೆ. ಅಂಡ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಅಂದ್ರೆ ಏನು? ಸೊ ನಾವು ಒಂದು ಹಾಫ್ ಸೈಕಲ್ ಅನ್ನ ನಾವು ಕಂಪೇರ್ ಮಾಡಿದವಾಗ ಅದರಲ್ಲಿ ಆಗುವಂತಹ ಈಚ್ ಅಂಡ್ ಎವ್ರಿ ವೇರಿಯೇಷನ್ ಅನ್ನ ಒಂದೊಂದು ಹತ್ರ ನಾವು ತಗೊಳ್ಳುವಂತಹ ವೇರಿಯೇಷನ್ ವ್ಯಾಲ್ಯೂಸ್ ಅನ್ನ ನಾವು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಸ್ RMS ವ್ಯಾಲ್ಯೂ. ಸೊ RMS ವ್ಯಾಲ್ಯೂ, RMS ಅಂದ್ರೆ ರೂಟ್ ಮೀನ್ ಸ್ಕ್ವಯರ್ ವ್ಯಾಲ್ಯೂ. ಕರೆಂಟ್ ಅಥವಾ ಇದನ್ನ ಯಾವ ರೀತಿ ಡಿಫೈನ್ ಮಾಡಬಹುದು? ಇಟ್ ಈಸ್ ಅ ವ್ಯಾಲ್ಯೂ ಆಫ್ AC current which is defined as the steady or DC current which when flow through a circuit for a given time period produces the same heat as produced by the AC current. ಇವಾಗ ಒಂದು ಕಂಡಕ್ಟರ್ ಅಲ್ಲಿ ಅಥವಾ ಒಂದು ರೆಸಿಸ್ಟರ್ ಅಲ್ಲಿ ನಾವು ಪರ್ಟಿಕ್ಯುಲರ್ ಟೈಮ್ಗೆ ನಾವು ಒಂದು AC ನ ಫ್ಲೋ ಮಾಡಿದವಾಗ ಏನು ಹೀಟ್ ಆದ್ರೆ ಪ್ರೊಡ್ಯೂಸ್ ಮಾಡತ್ತೆ. ಸೊ ನಾವು DC ನ ಅದರಲ್ಲಿ ಫ್ಲೋ ಆಗ್ಲಿಕ್ಕೆ ಬಿಟ್ಟವಾಗ ಸೇಮ್ ಸರ್ಕ್ಯೂಟ್ ಅಲ್ಲಿ ಅಥವಾ ಸೇಮ್ ಕಂಡಕ್ಟರ್ ಅಲ್ಲಿ ನಾವು DC ನ ಫ್ಲೋ ಆಗ್ಲಿಕ್ಕೆ ಬಿಟ್ಟವಾಗ ಯಾವ ಟೈಮ್ ಪೀರಿಯಡ್ ಅಲ್ಲಾದ್ರೆ ಸೇಮ್ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ ಅದನ್ನ ನಾವು RMS ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ, ಸೊ ಹೀಟ್ ಪ್ರೊಡ್ಯೂಸ್ಡ್ ಸೇಮ್ ಟೈಮಿಗೆ ಏನ್ ಹೀಟ್ ಆದ್ರೆ ಪ್ರೊಡ್ಯೂಸ್, ಅಥವಾ ಯಾವ ರೀತಿ ಹೇಳ್ಬೋದಂದ್ರೆ ಇವಾಗ ಒಂದು ಕಂಡಕ್ಟರ್ ಅಲ್ಲಿ ನಾವು 2 ಕಂಡಕ್ಟರ್ಸ್ ತಗೊಂಡಿದ್ದೀವಿ. ACನೂ ಫ್ಲೋ ಮಾಡ್ತಾ ಇದೀವಿ ಒಂದು ಕಂಡಕ್ಟರ್ ಅಲ್ಲಿ, ಒಂದು ಕಂಡಕ್ಟರ್ ಅಲ್ಲಿ DC ಫ್ಲೋ ಮಾಡ್ತಾ ಇದೀವಿ. ಎರಡರಲ್ಲೂ AC ಅಲ್ಲಿ 1 ಸೆಕೆಂಡ್ಗೆ ಅಥವಾ AC ಅಲ್ಲಿ 1 ಮಿನಿಟ್ಗೆ, DC ಅಲ್ಲಿ 1 ಮಿನಿಟ್ಗೆ ಅಂತ ಹೇಳಿದವಾಗ ಸೊ AC ಅಲ್ಲಿ ಏನು ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ 1 ಮಿನಿಟ್ ಆಫ್ ಕರೆಂಟ್ ಫ್ಲೋಗೆ. ಸೊ DC ಅಲ್ಲಿ ಆ ಒಂದು ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ DC ಅಲ್ಲಿ ಎಷ್ಟು ಟೈಮ್ ತಗೊಳ್ಳತ್ತೆ ಆ ಟೈಮ್ ಅನ್ನ ನಾವು RMS ವ್ಯಾಲ್ಯೂ ಅಂತ ಕರಿತೀವಿ. ಸೇಮ್ ಹೀಟ್ ಪ್ರೊಡ್ಯೂಸ್ ಮಾಡಬೇಕು, ಬಟ್ ACಗೂ DCಗೂ ಟೈಮ್ ವೇರಿಯೇಷನ್ ಇರುತ್ತೆ. ಆ ವೇರಿಯೇಷನ್ ನಾವು RMS ವ್ಯಾಲ್ಯೂ ಅಂತ ಕರಿತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು.